ಹಾಯ್. ಈ ಕ್ವಶನ್ ಬಂದ್ಬಿಟ್ಟು ಸ್ವಲ್ಪ ಹಾರ್ಡ್ ಲೆವೆಲ್ ಇದೆ. ಒರಾಕಲಲ್ಲಿ ಕೇಳಿರೋದು. ಕ್ವಶನ್ ಅರ್ಥ ಮಾಡ್ಕೊಂಬಿಡೋಣ ಏನಿದೆ ಕ್ವಶನ್ನು ಅಂತ. ಸೊ ಒಂದು ಕ್ವೆರಿ ಬರೀಬೇಕು. ಕಂಪೇರ್ಸ್ ಎಂಪ್ಲಾಯರ್ ಸ್ಯಾಲರಿ ಮತ್ತು ಅವ್ರ ಮ್ಯಾನೇಜರ್ ಸ್ಯಾಲರಿನ ಕಂಪೇರ್ ಮಾಡಬೇಕು. ಪ್ರಾಬ್ಲಮ್ ಏನಿದೆ ಅಂದರೆ ಇಲ್ಲಿ ಎರಡೂ ಒಂದೇ ಟೇಬಲ್ ಇದ್ದಾವೆ. ಬೇಡ ಪರ್ ಟೇಬಲ್ ಇದ್ದರೆ ನಾವು ಮಾಡ್ಬೋದಿತ್ತು, ನಾವು ಕಂಪೇರ್ ಮಾಡಿ. ಎರಡೂ ಒಂದೇ ಟೇಬಲ್ ಇದೆ. ಇದೇ ಥರ ಒಂದು ಸಮ್ ಮಾಡಿದ್ವಿ, ಕಂಪೇರ್ ದೇರ್ ಮ್ಯಾನೇಜರ್ ಮತ್ತು ಎಂಪ್ಲಾಯಿ ಸ್ಯಾಲ್ರಿ ಅಂತ. ಅಲ್ಲಿ ಸೆಲ್ಫ್ ಜಾಯಿನ್ ಮಾಡಿದ್ವಿ. ದ ಸೇಮ್ ವೇ ಅಲ್ಲಿ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ಅಡಿಷನ್ ಏನು ಕೊಟ್ಟಿದ್ದಾನೆ ಅಂದರೆ ಆವ್ರೇಜ್ ಡಿಪಾರ್ಟ್ಮೆಂಟ್ ಸ್ಯಾಲ್ರಿಲಿ ಒಂದು ಕಂಡೀಷನು, ಡಿಪಾರ್ಟ್ಮೆಂಟ್ ಸ್ಯಾಲ್ರಿಯಲ್ಲೂ ಎಕ್ಸ್ಕ್ಲೂಡಿಂಗ್ ದ ಮ್ಯಾನೇಜರ್ ಸ್ಯಾಲ್ರಿ ಅಂತ. ಓಕೆ ಬಿಡಿ, ಡಿಸ್ಪ್ಲೇ ಅದು ಇದು ಇದೆ, ಅದನ್ನು ನೋಡೋಣ. ಫಸ್ಟ್ ಏನು ಮಾಡೋಣ ಅಂದರೆ ಒಂದೊಂದೇ ಕಂಡಿಡ್ಕೊಂಡು ಹೋಗೋಣ. ಫಸ್ಟು ಡಿಪಾರ್ಟ್ಮೆಂಟ್ ಸ್ಯಾಲ್ರಿ ಕಂಡಿಡ್ಕೊಳ್ಳೋಣ. ಸೇಮ್ ವಿತ್ ಕ್ಲಾಸ್ ಬರಿತಾ ಇದ್ದೀನಿ. ವಿತ್ ದ ಡಿಪಾರ್ಟ್ಮೆಂಟ್ ಸ್ಯಾಲ್ರಿ ಆಸ್ ಏನಿದು ಸೆಲೆಕ್ಟ್ ಡಿಪಾರ್ಟ್ಮೆಂಟ್ ಅಷ್ಟೇ ಬೇಕಾಗಿರೋದು. ಇಲ್ಲಿ ಆವ್ರೇಜ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಾನೆ. ಇಲ್ಲಿ ಆವ್ರೇಜ್ ಅಂತ ತಗೊಂಡ್ರೆ ನಾವು ಡಿವೈಡ್ ಬೈ ಏನಾದರೂ ಮಾಡಿದ್ರೆ ವಿ ಮೈಟ್ ಗೆಟ್ ಸಮ್ ಪಾಯಿಂಟ್ಸ್. ಅಂದರೆ ಫ್ಲೋಟಿಂಗ್ ಪಾಯಿಂಟ್ ಬರ್ಬೋದು, 3 ಡಿಜಿಟು 4 ಡಿಜಿಟ್. ನಾವು ರೌಂಡ್ ಆಫ್ ಟು ಒಂದು ರೌಂಡ್ ಬೇಡ, ರೌಂಡ್ ಆಫ್ ಟು 0 ಡಿಜಿಟ್ ಅಂದರೆ ಒಂದು ಹೋಲ್ ನಂಬರ್ ಅಂತ ತಗೊಳ್ಳೋಣ. ಅದಕ್ಕೋಸ್ಕರ ರೌಂಡ್ ಫಂಕ್ಷನ್ನ ಯೂಸ್ ಮಾಡ್ತಾ ಇದ್ದೀನಿ. ರೌಂಡ್ ಆಫ್ ಯಾವುದು? ಆವ್ರೇಜ್. ಅದರಲ್ಲಿ ಯಾವುದು? ಇವಾಗ ಕೇಸ್ ಸ್ಟಾರ್ಟ್ ಆಗುತ್ತೆ. ಕೇಸ್ ವೆನ್ ಮ್ಯಾನೇಜರ್ ಐ ಡಿ ವೆನ್ ಐ ಡಿ ಈಸ್ ನಾಟ್ ಈಕ್ವಲ್ ಟು ಮ್ಯಾನೇಜರ್ ಐ ಡಿ ಆದಾಗ ಅವಾಗ ಸ್ಯಾಲ್ರಿನ ತಗೋ. ಯಾವ ಕಂಡೀಷನ್ ಅಂದರೆ ಸ್ಯಾಲ್ರಿ ಮೇಲೆ. ಅವಾಗ ಸ್ಯಾಲರಿ ಎಂಡ್ ಅಷ್ಟೆ. ಇಲ್ಲಿ ರೌಂಡ್ ಮಾಡಿದ್ದೆ, ಅದಕ್ಕೋಸ್ಕರ ರೌಂಡ್ ಆಫ್ ಟು 0 ಡಿಜಿಟ್ ಆಸ್ ಆವ್ರೇಜ್ ಸ್ಯಾಲರಿ. ನಾರ್ಮಲ್ ಫ್ರಮ್ ಯಾವ ಟೇಬಲ್ಲು? ಎಂಪ್ಲಾಯಿ ಟೇಬಲ್ಲು. ಫ್ರಮ್ ಎಂಪ್ಲಾಯಿ ಟೇಬಲ್ಲು ಗ್ರೂಪ್ ಬೈ ಡಿಪಾರ್ಟ್ಮೆಂಟ್. ಇದು ಬಂದ್ಬಿಟ್ಟು ನಮಗೆ ಡಿಪಾರ್ಟ್ಮೆಂಟ್ ಸ್ಯಾಲ್ರಿ ಬರುತ್ತೆ, ಎಕ್ಸ್ಕ್ಲೂಡಿಂಗ್ ಮ್ಯಾನೇಜರ್ ಸ್ಯಾಲ್ರಿ. ಓಕೆ, ದಿಸ್ ಇಸ್ ಒನ್ ಕಂಡೀಷನ್ ಆಯಿತು. ಈಗ ಮ್ಯಾನೇಜರ್ ಸ್ಯಾಲ್ರಿ ಕಂಡುಹಿಡಿಯೋಣ. ಮ್ಯಾನೇಜರ್ ಸ್ಯಾಲರಿ ಆಸ್ ಮ್ಯಾನೇಜರ್ ಸ್ಯಾಲ್ರಿ ಕಂಡುಹಿಡಿಯೋಣ. ಇಲ್ಲಿ ನಾವು ಅಲಿಯಾಸ್ ಯೂಸ್ ಮಾಡ್ತೀವಿ. ಸೊ ನಾನು ಅಲಿಯಾಸ್ ಇವಾಗಲೇ ಹಾಕ್ತೀನಿ. ಸೊ ದಟ್ ಇಟ್ ಬಿ ಈಸ್ ಇ ಡಾಟ್ ಐ ಡಿ ಆಸ್ ಎಂಪ್ಲಾಯಿ ಐ ಡಿ ಈಸ್ ಡಾಟ್ ಐ ಡಿ ಎಂಪ್ಲಾಯಿ ಐ ಡಿ. ಇ ಡಾಟ್ ಡಿಪಾರ್ಟ್ಮೆಂಟನ್ನ ಹಂಗೆ ಬಿಡ್ತೀನಿ, ನೇಮ್ ಚೆನ್ನಾಗಿದೆ. ಇ ಡಾಟ್ ಸ್ಯಾಲರಿನ ಆಸ್ ಎಂಪ್ಲಾಯಿ ಅಂಡರ್ಸ್ಕೋರ್ ಸ್ಯಾಲರಿ. ಓಕೆ, ಇಲ್ಲಿ ಕಾಮ ಹಾಕಬೇಕಿತ್ತು. ಫೈನ್. ಸಿ ಸಮ್ ಆಫ್ ದ ಸಿಂಟ್ಯಾಕ್ಸ್ ಎರರ್ ಮಿಸ್ ಆಗುತ್ತೆ, ಅಡ್ಜಸ್ಟ್. ಇಲ್ಲಿ ಎಮ್ ಡಾಟ್, ಏನಕ್ಕೆ ಎಮ್ ಡಾಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಮ್ಯಾನೇಜರ್ ಸ್ಯಾಲ್ರಿ ಬರುತ್ತೆ. ಮ್ಯಾನೇಜರ್ ಸ್ಯಾಲ್ರಿ ಎಲ್ಲಿದೆ? ಓಕೆ, ನನಗೆ ಅಲ್ಲಿಗೆ ಸೇಮ್ ಮ್ಯಾನೇಜರ್ಸ್. ಓಕೆ, ಇವಾಗ ಸರ್ ಕರೆಕ್ಟ್ ಆಗುತ್ತೆ. ಮ್ಯಾನೇಜರ್ ಸ್ಯಾಲ್ರಿ ಆಯಿತು. ಯಾವ ಟೇಬಲಿಂದ? ಫ್ರಮ್ ಎಂಪ್ಲಾಯಿ ಫಸ್ಟ್ ಟೇಬಲಿಂದ. ಎಂಪ್ಲಾಯಿ ಓ ಕಂಡೀಷನ್ ಜಾಯಿನ್ ಕಂಡೀಷನ್ ಮಾಡಬೇಕು. ಯಾವುದು? ಈ ಎಂಪ್ಲಾಯಿ ಓ ಅಂತ ಇತ್ತಲ್ಲ, ಇಲ್ಲಿ ಎಂಪ್ಲಾಯಿ ಎಮ್ ಜೊತೆಗೆ ಮಾಡ್ತೀನಿ. ನಾನು ಸೆಲ್ಫ್ ಜಾಯಿನ್ ಅಂತ ತೊಗೊಂಡಿರೋದು. ಇಲ್ಲಿ ಲೆಫ್ಟ್ ಜಾಯಿನ್ ಮಾಡ್ತೀನಿ. ಎಂಪ್ಲಾಯಿ ಎಮ್ ಅಂತ ತೊಗೊಂಡಿದ್ದೀನಿ. ಅಥವಾ ಸೇಮ್ ಎಂಪ್ಲಾಯ್ ತಗೊಂಡು ಎಮ್ ಅಂತ ತಗೊಂಡು, ದಟ್ ಈಸ್ ದ ಬೆಸ್ಟ್ ಥಿಂಗ್. ಯಾಕೆಂದ್ರೆ ತೊಗೊಳೋದಕ್ಕೆ ಬರಲ್ಲ. ಆನ್ ಕಂಡೀಷನಲ್ಲಿ ದಿಸ್ ಇಸ್ ದ ಇಂಪಾರ್ಟೆಂಟ್ ಕಂಡೀಷನ್. ಇ ಡಾಟ್ ಮ್ಯಾನೇಜರ್ ಐ ಡಿ ಈಸ್ ಈಕ್ವಲ್ ಟು ಎಮ್ ಡಾಟ್ ಮ್ಯಾನೇಜರ್ ಐ ಡಿ. ನಿಮ್ಗೆ ಗೊತ್ತಿರುತ್ತೆ.
m dot manager id. E dot manager id is equal to, sorry, not m dot manager id, E dot manager id, m dot id, yes, id, and ಇನ್ನೊಂದು ಕಂಡೀಷನ್ನು E dot id shouldn't be equal to E dot manager id. ಅಲ್ಲಿ ಕೊಟ್ಟಿದ್ದಾನೆ ಕಂಡೀಷನ್ ಈಕ್ವಲ್ ಆಗಿರಬಾರ್ದು ಅಂತ, ಎಕ್ಸ್ಕ್ಲೂಡಿಂಗ್ ಅಂತ ಕೊಟ್ಟಿದ್ದಲ್ಲ, ಅದಕ್ಕೋಸ್ಕರ ಬರೀತಾರೆ. ಓಕೆ, ಇದೆರಡು ಆಯಿತು, ಎರಡು ವಿತ್ ಕ್ಲಾಸ್ ಆಯಿತು. ಇವಾಗ ಕಂಬೈನ್ ಮಾಡಿ ಬರೆಯೋದು ಸಿಂಪಲ್. ಸೆಲೆಕ್ಟ್ E dot department id E dot id as employee, EMP id ಇರುತ್ತಲ್ಲ, EMP id, E dot id, E dot salary as employee salary, M dot manager salary. ಇಲ್ಲೊಂದು ಅಲಿಯಾಸ್ ಕೊಡ್ತೀನಿ ನಾನು, ಡಿ ಅಂತ ಕೊಡ್ತಾ ಇದ್ದೀನಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಡಿ ಏನಕ್ಕೆ ಎಲ್ಲಿ ಬಂತು ಅಂತ. ಓಕೆ, average salary as department okay, department average salary from ಎಂಪ್ಲಾಯಿ ಟೇಬಲ್ ಇಂದ. ಇಲ್ಲೊಂದು ಜಾಯಿನ್ ಕಂಡೀಷನ್ ಹೇಳೋದು ಸ್ವಲ್ಪ ಕಾಂಪ್ಲೆಕ್ಸ್ ಇದೆ. ಸಮ್ಮು ಮ್ಯಾನೇಜರ್ ಸ್ಯಾಲರಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಈ ಥರ ಸಮ್ಗಳಿಗೆ ಮುಂದೆ ಹೋಗ್ತಾ ಹೋಗ್ತಾ. ಎಮ್ ಆನ್ E dot id is equals to m dot employee id. Okay, join condition, department average salary, department salary D, ಇಲ್ಲಿ ಡಿ ಅಂತ ಅಲಿಯಾಸ್ ಮಾಡ್ತಾ ಇರೋದು. ಆನ್ ಕಂಡೀಷನ್ E dot department is equals to P dot department. Next to same order by E dot department E dot salary TSA. So this is the long sum. ಅವ್ರು ಕೇಳಿದ್ದನ್ನೇ ಕೊಟ್ಟಿದ್ದೀವಿ, ID, salary, manager salary and average salary. So yeah, that's all.